ನಾನು ಮಾತುಗಳಲ್ಲಿ ಹೇಳ್ತೀನಿ, ಮತ್ತೆ ಮತ್ತೆ ಕೇಳಿದ್ರೆ ನನಗೇನು ಪ್ರಯೋಜನ ಇಲ್ಲ. ಮೂಡ ಅನ್ನೋದ್ರ ಬಗ್ಗೆ ಅಕ್ರಮ ನಡೆದಿದೆ, ಇನ್ನೊಂದು ಮತ್ತೊಂದು ನಡೆದಿದೆ ಅಂತ ಹೇಳ್ಬಿಟ್ಟು ಕಳೆದ ಸರಿ ಸೆಷನಲ್ಲಿ ಆಪಾದನೆ ಮಾಡಿದ್ಮೇಲೆ ನಾವು ದೇಸಾಯಿ ಅವರ ರಿಟೈರ್ಡ್ ಜಡ್ಜ್ ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೀವಿ. ಅದ್ರ ಜೊತೆಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ. ಇನ್ನೇನು ಮಾಡೋಕ್ಕಾಗ್ತದೆ? ಒಂದು ನೇಣು ಹಾಕೋಬೇಕಾ ನಾವು? ಹಂಗಾದ್ರೆ ಸುಮ್ಮನೆ ಇವರು ಬಿಜೆಪಿಯವರು JDS ಅವರಿಗೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ, ಹೇಳೋಕ್ಕೆ ವಿಚಾರ ಇಲ್ಲ. ರೈತಗಳ ಸಮಸ್ಯೆ ಅಂತಾರೆ, ಉತ್ತರ ಕರ್ನಾಟಕ ಸಮಸ್ಯೆ ಅಂತಾರೆ, ಇಡೀ ರಾಜ್ಯದಲ್ಲಿ ಕೆಲಸಗಳಿಲ್ಲ ಅಂತಾರೆ. ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯೋದು ಬಿಟ್ಟು ರಾಜಕೀಯ ಕಾರಣಗಳಿಗೋಸ್ಕರ ಈ ಥರ ಕ್ಷುಲ್ಲಕ ರಾಜಕಾರಣವನ್ನು ಮಾಡೋದನ್ನ ಬಿಟ್ಟು ಮಹತ್ವವಾದ ಚರ್ಚೆಗಳು ನಡೀಬೇಕು. ಉತ್ತರ ಕರ್ನಾಟಕದ ಸಮಸ್ಯೆಗಳಿದೆ, ಇಡೀ ರಾಜ್ಯದ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವ್ರಿಗೂ ಏನಾದರೂ ಸಹಕಾರ ಇದ್ರೆ, ಸಲಹೆ ಇದ್ರೆ ಸರ್ಕಾರಕ್ಕೆ ಕೊಡಬೇಕೇ ಹೊರತು ಈ ಥರ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದ್ರಲ್ಲಿ ಒಳ್ಳೆ ಪ್ರಯತ್ನ ಇಲ್ಲ. ನಾವು ರೆಡಿ ಇದ್ದೀವ್ರಿ, ನಾವು ನೋಡಮ್ಮ ತಾಯಿ, ನಾವು ರೆಡಿ ಇದ್ದೀವಮ್ಮ. ಯಾವುದೇ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ. ಈ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಸರ್ಕಾರಗಳು ಏನಾದರೂ ಜವಾಬ್ದಾರಿ ತೋರಿಸ್ಕೊಡುವಂತಹ ಕೆಲಸಗಳನ್ನ ವಿರೋಧ ಪಕ್ಷಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ರಾಜಕಾರಣಕ್ಕೋಸ್ಕರ ಸುಳ್ಳು ಆಪಾದನೆ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈ ರಾಜ್ಯದ ಜನತೆನೇ ಅವ್ರ ಬುದ್ಧಿ ಕಲಿಸ್ತಿಲ್ಲ. ಏನು ಹೇಳೈತೆ ಪತ್ರ ಬರ್ತಿದೆಯಲ್ಲ, ಇಡಿ ಪತ್ರ ಬರೋದು ಕೋರ್ಟ್ ಎನ್ಕಿರೋದು, ಮತ್ತೆ ಕೋರ್ಟ್ ಇಡಿರೋ ಕೋರ್ಟ್ ಅಲ್ಲ. ಇಡಿ ಅವ್ರದ್ದು ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ದು ಈಗ ಕೋರ್ಟಲ್ಲಿ ನಡೀತಿದೆ. ಕೋರ್ಟಲ್ಲಿ ಈಗ ನಾಳೆ ಒಂದು ಕೇಸ್ ಇದೆ, ನೆಕ್ಸ್ಟ್ ಮಂತ್ 25 ಡಬಲ್ ಬೆಂಚ್ ಮಾನ್ಯ ಮುಖ್ಯ ನ್ಯಾಯಾಧೀಶರ ಬೆಂಚಲ್ಲಿದೆ. ಅದನ್ನೆಲ್ಲ ನೋಡ್ಕೊಂಡು ತೀರ್ಮಾನ ಮಾಡೋದು. ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಈ ದೇಶದಲ್ಲಿ ಮುಂದೆ ಜೀವಂತವಾಗಿದೆ. ಅದೆಲ್ಲ ಇಲ್ಲ ಅಂದ್ರೆ ಮೋಸ್ಟ್ಲಿ ಇದು ಮುಹೂರ್ತ ಫಿಕ್ಸ್ ಆಗಿರೋದು ಯಡಿಯೂರಪ್ಪ ಅವ್ರ ಮಗ ಅವರು ರಾಜಧಾನಿ ಕೊಡ್ಲಿಕ್ಕೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಂತೂ ರಾಜಧಾನಿ ಪ್ರಶ್ನೆನೇ ಇಲ್ಲ. ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾವ ರಾಜಧಾನಿ ಅನ್ನೋದು ಪ್ರಶ್ನೆ ಇಲ್ಲ. ಮೋಸ್ಟ್ಲಿ ಬಿಜೆಪಿ ದುಪ್ಪುಗಳಿದೆಯಲ್ಲ, ಅದನ್ನ ಫಸ್ಟ್ ಜಗಳ ತೀರ್ಸ್ಕೊಳಕ್ಕೆ ಅವ್ರು ಜಗಳ. ಪಾಪ ಬೆಳಿಗ್ಗೆ ಎದ್ರೆ ಆ ಕಡೆ ಯತ್ನಾಳವರು, ಈ ಕಡೆ ಜಾರಕಿಹೊಳಿ ಅವರು, ಆ ಕಡೆ ಇವರು ಯಾರು ನಮ್ಮ ವಿಜಯೇಂದ್ರ ಫೈಟಿಂಗ್ ಇದೆಯಲ್ಲ, ಆ ಫೈಟಿಂಗ್ ನಿಲ್ಸಕ್ಕೆ ಹೇಳಿ, ಆಮೇಲೆ ಈ ಕಡೆ ಬರಲಿ. ಆಮೇಲೆ ನಮ್ಮಲ್ಲೇ ಕುರ್ಚಿ ಫೈಟ್ ಇದೆ ಆಲ್ರೆಡಿ. ಎಲ್ಲ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಮೇಲೆ ಫೈನಲ್ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಅದೇ ಫೈನಲ್ ಆಯ್ತು.